ಲೆಫ್ಟಿಸ್ಟ್ಗಳು ಮಾತ್ರ ಹೇಗೆ ಬೇಕು ಹಂಗೆ ನಡ್ಕೊಳ್ಬಹುದಲ್ಲಿ ಕಮ್ಯುನಿಸ್ಟ್ಗಳು, ಆದರೆ ಹಿಂದೂಗಳು ಮಾತ್ರ ಅಲ್ಲಿ ಹೋದ ತಕ್ಷಣ ಅದು ರಾಜಕೀಯ ಆಗಿದೆ. ಜೈನ ಸಮುದಾಯಕ್ಕೆ ಗಿರೀಶ್ ಮಟ್ಟಣ್ಣ ಅವರ ಅಪಮಾನ ಮಾಡಿದಂತ ಆರೋಪ ಇತ್ತಲ್ಲ, ದೂರು ದಾಖಲಾಗಿತ್ತು. ಧಾರವಾಡ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿತ್ತು. ಅದನ್ನೇ ಸ್ಥಳಾಂತರ ಮಾಡಿದ್ದಾರೆ ಬೆಳ್ತಂಗಡಿಗೆ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಗೆ ಪ್ರಕರಣವನ್ನ ಈಗ ವರ್ಗಾವಣೆ ಮಾಡಿರುವಂತಹ ವರದಿ ಬರ್ತಾ ಇದೆ. ಪೊಲೀಸರಿಗೆ ದೂರುದಾರ ಮಂಜುನಾಥ್ ದಾಖಲೆ ಸಲ್ಲಿಕೆಯನ್ನ ಮಾಡಿದ್ರು. ಸೊ ಈಗ ಯೂಟ್ಯೂಬ್ ಚಾನೆಲ್ಗೆ ನೀಡಿದಂತ ಸಂದರ್ಶನ ವಿಡಿಯೋನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸೊ ಜೈನರನ್ನ ಕ್ರೂರಿಗಳು ಅಂತ ಗಿರೀಶ್ ಮಟ್ಟಣ್ಣವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದು, ಕ್ಷಮೆ ಬೇಡ, ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯವನ್ನ ಮಾಡಿದ್ದು. ಅದರಲ್ಲಿ ಗಿರೀಶ್ ಮಟ್ಟಣ್ಣವರು ಹೇಳುವಂತ ವಿಚಾರ ಇದೆಯಲ್ಲ, ಬರೀ ಜೈನರ ವಿಚಾರಗಳಲ್ಲಿ ಮಾತ್ರ ಒಳ್ಳೆಯದನ್ನು ಮಾತ್ರ ತೋರಿಸಿದ್ದಾರೆ. ಅವರು ಇದನ್ನ ಮಾಡಿದ್ದು ಯಾವುದು ಕೂಡ ಏನು ಎಲ್ಲರನ್ನ ನಾಶ ಮಾಡಿರುವಂಥದ್ದನ್ನು ತೋರಿಸಿಲ್ಲ, ಅದನ್ನ ಇತಿಹಾಸದಲ್ಲಿ ಮುಚ್ಚಿಟ್ಟಿದ್ದಾರೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಗಿರೀಶ್ ಮಟ್ಟಣ್ಣ ಅವರು ಜೈನ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾದ ಹೇಳಿಕೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಮಂಜುನಾಥ್ ಅನ್ನುವಂಥವರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಅದನ್ನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ ಅವರನ್ನು ಇವತ್ತು ವಿಚಾರಣೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕರೆಸಿಕೊಳ್ಳಲಾಗಿದೆ. ಇವತ್ತು ಅವರು ಬಂದಿದ್ದಾರೆ, ವಿಚಾರಣೆಯನ್ನು ಎದುರಿಸಿ ನಮ್ಮ ಜೊತೆ ಇದ್ದಾರೆ. ಮಂಜುನಾಥ್ ಅವರೇ, ನೀವು ಯಾವ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನು ದಾಖಲಿಸಿದಿರಿ? ಏನು ಅವಹೇಳನಕಾರಿ ಮಾಡಿದ್ದಾರೆ? ನಾನು ಕುಡ್ಲಾ ರಾಪೆಡ್ ಅನ್ನುವಂಥ ಯೂಟ್ಯೂಬ್ ಚಾನಲಲ್ಲಿ ಒಂದು ನಮ್ಮ ಜೈನ ಸಮಾಜದ ಬಗ್ಗೆ ಗಿರೀಶ್ ಮಟ್ಟಣ್ಣವರು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದರು. ಅವರು ಹೇಳಿಕೆಯನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ಜೈನರು ರಾಜರು ಕ್ರೂರಿಗಳು ಮತ್ತು ಮತಾಂಧರಿಗಳು. ಈ ಭಾಗದಲ್ಲಿ ಅವರು ಜೈನರು ಹಿಂದೂಗಳನ್ನು ಅತಿಯಾಗಿ ಮತಾಂತರ ಮಾಡಿದಂಥ ಅಂತ ಹೇಳಿ ರಾಜರು ಅಂತೇಳಿ ಅವರು ಹೇಳಿದ್ದಾರೆ. ಅದಾದಮೇಲೆ ನಮ್ಮ ಬಾಹುಬಲಿ ಮೂರ್ತಿಯನ್ನು ಕೆತ್ತನೆ ಮಾಡಿ ಚಾವುಂಡರಾಯ ಕೆತ್ತನೆ ಮಾಡ್ತಿದ್ರು. ಅವರು ಇವತ್ತು ಅಲ್ಲಿ ಕೆತ್ತಿರುವಂಥ ಶಿಲ್ಪಿಕಾರರ ಕೈಗಳನ್ನು ಕಟ್ ಮಾಡಿದರು ಜೈನ ರಾಜರು ಅಂತೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ನಮ್ಮ ಗ್ರಂಥದಲ್ಲಿ ಹೇಳ್ತೆ ಆ ಒಂದು ಕೆತ್ತನೆ ಮಾಡಿದಂಥ ಒಂದು ದಿನಕ್ಕೆ ಎಷ್ಟು ಕಲ್ಲನ್ನು ಕಟಾವು ಮಾಡ್ತಿದ್ರಲ್ಲ ಅಷ್ಟೇ ತೂಕದ ಬಂಗಾರನ ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಗ್ರಂಥದಲ್ಲಿದೆ. ಇವರು ಈ ಒಂದು ವ್ಯವಸ್ಥೆಯನ್ನು ಚೇಂಜ್ ಮಾಡಕ್ಕೆ ಹೋಗ್ತಾರೆ. ಧರ್ಮದಲ್ಲಿ ಇವತ್ತು ಜಗಳವನ್ನು ಹಚ್ಚುವಂಥ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಹೀಗೆ ಅಲ್ಲದೆ ಮತ್ತೆ ಧರ್ಮಸ್ಥಳದ ಜೈನರು ಬ್ರಿಟಿಷರ ಬೂಟು ನೆಕ್ಕಿ ಆ ಒಂದು ಧರ್ಮಸ್ಥಳವನ್ನು ಕಿತ್ತುಕೊಂಡಿದ್ದಾರೆ ಜೈನರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅವತ್ತು ಗಿರೀಶ್ ಮಟ್ಟಣ್ಣ ಅವ್ರು ಕನ್ಫ್ಯೂಸ್ ಆಗಿರ್ಬೇಕು. ತಾಜ್ ಮಹಲ್ ಹೋಗ್ಬಿಟ್ಟು ಗೊಮ್ಮಟೇಶ್ವರ ಅಂತ ಹೇಳಿರ್ಬೇಕೇನೋ ಬಾಹುಬಲಿ ವಿಚಾರದಲ್ಲಿ. ಏನ್ರಿ ತಲೆಬುಡ ಇಲ್ಲದೆ ಇತಿಹಾಸದ ಬಗ್ಗೆ ಏನೇನೇನೇನೋ ಮಾತನಾಡ್ತಾರಲ್ಲ ಕೂತ್ಕೊಂಡ್ಬಿಟ್ಟು. ಯಾರ ದಾರಿ ತಪ್ಪಿಸ್ತಾ ಇದ್ದೀರಾ? ಏನು ಮಾಡಬೇಕು ಅಂತಿದೆ ಸಮಾಜದಲ್ಲಿ? ಕನಿಷ್ಠ ಜ್ಞಾನ ಇಲ್ವಾ? ಅದು ಹೆಂಗೆ ನೀವು ಆ ಪೊಸಿಷನಿಗೆ ಹೋಗಿದ್ರು, ಅದು ಹೆಂಗೆ ನೀವು ಆಚೆ ಬಂದರು, ಅದೇ ಗೊತ್ತಾಗುತ್ತೆ ಬಿಡಿ, ಏನು ಮಾಡೋಕ್ಕಾಗಲ್ಲ.